ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಜೈನೊಡಗಳು ಸುತ್ತಾಡುತ್ತಾ ಮಗುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಸರ್ ಬನ್ನಿ ಒಳಗೆ. ನಮಸ್ಕಾರ. ನೀವೇನ ವರದರಾಜ್? ಹೌದು ಸರ್. ಮದನ್ ಅವ್ರ ಅಕ್ಕ ನೋಡ್ಬೇಕು ಅಂತ ಯಾಕೆ ಹೇಳಿದ್ರಿ? ನಾನ್ ದೀಪನ್ ತಂದೆ. ಓಹ್ ಹೌದಾ, ಬನ್ನಿ. ಸುಜಿ ಸುಜಿ ಏನ್ರಿ? ದೀಪ ಅವ್ರ ತಂದೆ ಬಂದಿದ್ದಾರೆ ನೋಡು. ನಮಸ್ಕಾರ. ಓ, ನೀನ್ ದೀಪ ಅಂತಂದೇನಾ? ನಿನ್ ಮಗಳಿಂದಾಗಿ ನನ್ನ ತಮ್ಮ ಜೈಲ್ಗೆ ಹೋಗಿದ್ದಾನೆ. ಈಗ ನೀನ್ ಯಾಕೆ ಇಲ್ಲಿಗೆ ಬಂದೆ? ನಡಿ ಹೊರಗೆ. ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಿ, ಕೋಪ ಮಾಡ್ಕೋಬೇಡಿ. ನಾನು ನನ್ನ ಮಗಳು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋಕ್ ಬಂದಿದ್ದೀನಿ. ಯಾರಿಗೂ ಗೊತ್ತಿಲ್ಲದ ಹಾಗೆ ಮನೆ ಒಳಗ್ ಬಂದು ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನನ್ನ ತಮ್ಮನಿಗಾಗಿರೋ ಅನ್ಯಾಯ ಎಲ್ಲ ಸರಿ ಹೋಗ್ಬಿಡುತ್ತಾ? ಅವನಿಗಾದ ಅವಮಾನ ಎಲ್ಲ ಸರಿ ಹೋಗ್ಬಿಡುತ್ತಾ? ಅಮ್ಮ, ಇದು ನನ್ಗೆ ಗೊತ್ತಿಲ್ಲದೆ ಆಗಿರೋ ಕೆಲಸ. ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನನ್ನ ಮಗಳನ್ನ ನನ್ನ ಆಫೀಸ್ ಹತ್ರ ಹೋಗೋಕೆ ಬಿಡ್ತಿರ್ಲಿಲ್ಲ. ಸರಿ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೀಗ? ನನ್ನ ಗಾಡಿನ ಪೊಲೀಸ್ನವ್ರು ಹಿಡಿದಿಟ್ಟಿದಾರಮ್ಮ. ನಮ್ಮ ಮನೇಲಿ ಒಲೆ ಉರಿಯೋದೇ ಆ ಗಾಡಿಯಿಂದ. ಅದೇ ನನ್ನ ಬದುಕು, ಬಂಡವಾಳ. ನಾನಿಬ್ಬರು ಹೆಣ್ಮಕ್ಳು ತಂದೆಮ್ಮ. ನಮ್ಮ ಜೀವನೋಪಾಯಕ್ಕೆ ಆ ಗಾಡಿನೇ ಆಧಾರ.
ಅದು ಅಲ್ಲದೆ ಆ ಗಾಡಿನ ಮಾರಿ ನನ್ನ ಮಗಳನ್ನ ಇಂಜಿನಿಯರಿಂಗ್ ಓದಿಸ್ಬೇಕು ಅನ್ಕೊಂಡಿದ್ದೀನಿ. ನೀವು ಮನ್ಸು ಮಾಡಿದ್ರೆ ಮಾತ್ರ ನನ್ನ ಮಗಳು ಇಂಜಿನಿಯರಿಂಗ್ ಓದಕ್ ಸಾಧ್ಯ. ನನ್ ತಮ್ಮನೆ ಜೈಲಿನಲ್ಲಿರುವಾಗ ನಿನ್ ಮಗಳು ಓದು ನನಗೆ ಮುಖ್ಯ ಏನಯ್ಯ? ಅಯ್ಯೋ ಹಾಗೆಲ್ಲ ಹೇಳ್ಬೇಡಿಮ್ಮ. ನನ್ನ ಮಗಳ ಭವಿಷ್ಯ ನಿಮ್ ಕೈಯಲ್ಲಿದೆ. ನನ್ ತಮ್ಮನಿಗೆ ಅನ್ಯಾಯ ಮಾಡಿದವಳಿಗೆ ನಾನ್ ಸಹಾಯ ಮಾಡ್ಬೇಕೇನಯ್ಯ? ನಡ, ಮೊದ್ಲಿನಿಂದ ಆಚೆ ನಡಿ. ಅಮ್ಮ ಅವಳು ಇನ್ನು ಸಣ್ಣ ಹುಡುಗಿನಮ್ಮ. ತಾನು ಏನ್ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಆ ಕೆಲಸ ಮಾಡ್ಬಿಟ್ಟಿದ್ದಾಳೆ. ನಾನು ಚೆನ್ನಾಗಿ ಬೈದಿದ್ದೀನಮ್ಮ, ಹೊಡೆದಿದ್ದೀನಿ ಕೂಡ. ಹಾಗೆ ಅವಳ ಭವಿಷ್ಯನ ರೂಪಿಸಿ ಅದಕ್ಕೊಂದು ವ್ಯವಸ್ಥೆ ಮಾಡೋದು ಅವಳ ತಂದೆಯಾಗಿ ನನ್ನ ಕರ್ತವ್ಯ ಅಲ್ವೇನಮ್ಮ. ಅದಕ್ಕೆ ನಿಮ್ಮ ಹತ್ರ ಸಹಾಯ ಬೇಡ್ಕೊಂಡು ಬಂದಿದ್ದೀನಮ್ಮ. ಹೇಗಾದ್ರೂ ಮಾಡಿ ನನ್ನ ಗಾಡಿನ ಬಿಡಿಸ್ಕೊಡಕ್ ಸಹಾಯ ಮಾಡಿ ಪ್ಲೀಸ್. ಅದಕ್ಕೆ ನಾನೇನಯ್ಯ ಮಾಡಕ್ಕಾಗತ್ತೆ? ನಿನ್ ಮಗಳು ಮಾಡಿದ ಪಾಪಕ್ಕೆ ತಂದೆ ಮಗಳಿಬ್ರು ಶಿಕ್ಷೆ ಅನುಭವಿಸ್ಬೇಕು. ಅಮ್ಮ ನನ್ನ ಮಗಳು ಮಾಡಿದ ತಪ್ಪೆ ನಾನು ಒಪ್ಕೊಂತೀನಿ. ಅದ್ರ ಬಗ್ಗೆ ನ್ಯಾಯ ಅನ್ಯಾಯ ಸಾಧಿಸೋದಕ್ಕೆ ಬಂದಿಲ್ಲ ನಾನಿಲ್ಲಿ. ಹಾಗೇನೆ ನೀವೇನಾದ್ರೂ ಅವಳಿಗೆ ಶಿಕ್ಷೆ ಕೊಟ್ರೆ ಅವಳ ಬದುಕು ಕತ್ಲಾಗ್ಬಿಡುತ್ತಮ್ಮ. ಮದನ್ ಸರ್ ಮನ್ಸು ಮಾಡಿದ್ರೆ ನನ್ನ ಗಾಡಿನ ಹೊರಗೆ ತರ್ಬೋದು. ನನ್ ತಮ್ಮನ್ ತಾಕತ್ತು ಏನು ಅಂತ ನಿನಗೀಗ್ಲಾದ್ರೂ ಗೊತ್ತಾಯ್ತಾ? ಎಲ್ಲೇ ಸುತ್ತಿದ್ರು ಕೊನೆಗೂ ಇದೇ ಮನೆಗೆ ಬರ್ಬೇಕಾಯ್ತಲ್ಲ. ಈ ಬುದ್ಧಿ ನಿನ್ ಮಗಳಿಗೆ ಮೊದ್ಲೇ ಇರ್ಬೇಕಾಗಿತ್ತು. ನಾನು ನನ್ನ ತಮ್ಮ ಎಷ್ಟೋ ಜನಕ್ಕೆ ಸಹಾಯ ಮಾಡಿದೀವಿ, ಆದ್ರೆ ನಿನ್ನ ಮಗಳಿಗೆ ಸಹಾಯ ಮಾಡೋದಕ್ಕೆ ನನ್ನ ಮನಸ್ಸು ಆಗ್ತಾ ಇಲ್ಲ. ನೀನ್ ದೀಪಾಳ ಅಪ್ಪ ಅಂತ ಮೊದ್ಲೇ ಗೊತ್ತಿದ್ರೆ ಮನೆ ಒಳಗ್ ಸೇರಿಸ್ತಾ ಇರ್ಲಿಲ್ಲ. ಅವಳನ್ನ ಇಲ್ಲಿವರೆಗೂ ಬಿಟ್ಟಿದ್ದೀನಲ್ಲ, ಅದೇ ದೊಡ್ಡದು. ಮೊದ್ಲು ಹೋಗಾಚೆ ಹೋಗು ಅಂತ ಹೇಳಿದ್ನಲ್ಲ. ಸುಜಿ, ಸ್ವಲ್ಪ ನನ್ನ ಮಾತು ಕೇಳೆ. ನೀವು ಮಾತಾಡಬೇಡಿ. ಕ್ಷಮಿಸ್ಬಿಡಿಮ್ಮ, ನನ್ನ ಮಗಳನ್ನ ಕ್ಷಮಿಸ್ಬಿಡಿಮ್ಮ. ನನ್ನ ಮಗಳು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿಮ್ಮ. ಆ ಗಾಡಿ ಇಲ್ದೇ ಇದ್ರೆ ನಮ್ಮ ಮನೇಲಿ ಓಲೆ ಉರಿಯಲ್ಲಮ್ಮ. ನನ್ನ ಮಗಳು ಹೋದ್ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ನಿಂದು. ನೀವು ಮನ್ಸು ಮಾಡಿದಾಗ ಆಗುತ್ತಮ್ಮ, ಖಂಡಿತ ಆಗುತ್ತಮ್ಮ. ಮದನ್ ಸರ್ ಮಾತು ಹೇಳಿಮ್ಮ. ಹೇಳಿ ಹೇಳಿ ಪ್ಲೀಸ್ ಮೇಲೆ ಹೇಳಿ. ಏನ್ ನೀವು ಮಾತಾಡ್ತಾ ಇದ್ದಾಗೆ ಕಾಲಕ್ಕೆ ಬಿದ್ಬಿಟ್ರಲ್ಲ? ಇಲ್ಲ ಸರ್, ನನ್ನ ಮಗಳ ಭವಿಷ್ಯ ನೀವೇ ರೂಪಿಸ್ಬೇಕು ಪ್ಲೀಸ್. ನನ್ನ ಕಾಲಿಗೆ ಬಿದ್ದುಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನನ್ನ ತಮ್ಮನ ಮೇಲಿನ ಕಲಂಕ ಎಲ್ಲ ಅಳಿಸೋಗ್ಬಿಡುತ್ತಾ? ಏಯ್, ಮೊದ್ಲೇ ಇಲ್ಲಿಂದ ಆಚೆ ಹೋಗು. ಸುಜಿ, ಏನ್ ಮಾಡ್ತಾ ಇದೀಯ ನೀನು? ಒಬ್ಬ ಗಂಡಸು ನಿನ್ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದಾರೆ, ಸ್ವಲ್ಪನೂ ಕಡೆ ಇಲ್ಲದೆ ಮಾತಾಡ್ತೀಯಾ? ಸರ್, ನೀವು ಬನ್ನಿ ಬನ್ನಿ ಮಾತಾಡೋಣ. ಸುಜಿ, ನೀನು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ಸರಿ ಸರಿ, ನನ್ನ ತಮ್ಮನ ಹತ್ರ ಹೇಳಿ ಗಾಡಿನ ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಆದ್ರೆ ಅದಕ್ಕೆ ನಿನ್ನ ಮಗಳ ಕಡೆಯಿಂದ ಒಂದು ಕೆಲಸ ಆಗ್ಬೇಕು. ಹೇಳಿಮ್ಮ, ನಾನು ಏನ್ ಬೇಕಾದ್ರೂ ಮಾಡೋಕ್ ತಯಾರಿದ್ದೀನಿ. ತುಳಸಿ ಜೊತೆ ನನ್ನ ತಮ್ಮನ ಮದುವೆ ನಡಿಬಾರ್ದು ಅಂತ ತಾನೇ ನನ್ನ ತಮ್ಮನ್ನ ನಿನ್ನ ಮಗಳು ಹಿಡ್ಸಾಕಿದ್ದು. ತುಳಸಿಗೆ ಯಾವುದೋ ಹುಡುಗನ ಜೊತೆ ಪ್ರೀತಿ ಇದೆ. ಆ ಹುಡುಗನ ಜೊತೆ ನಿನ್ನ ಮಗಳು ಸೇರ್ಕೊಂಡು ಈ ಕೆಲಸ ಮಾಡಿರೋದು. ಆ ಹುಡುಗ ಯಾರು ಅಂತ ನಿನಗೆ ಗೊತ್ತಾ? ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲಮ್ಮ. ನಿನಗ್ ಗೊತ್ತಿಲ್ಲದೆ ಇದ್ರು ನಿನ್ನ ಮಗಳಿಗೆ ಚೆನ್ನಾಗಿ ಗೊತ್ತಿದೆ. ಅವನ್ ಯಾರು, ಏನು, ಎತ್ತ ಅನ್ನೋ ವಿಷಯ ನನಗ್ ತಿಳಿಬೇಕು. ಹೋಗಿ ನಿನ್ನ ಮಗಳ ಹತ್ರ ಕೇಳ್ಕೊಂಡು ನನಗ್ ಬಂದು ಹೇಳು. ಆಮೇಲೆ ಬೇಕಾದ್ರೆ ಗಾಡಿ ಬಿಡಿಸೋ ವಿಷಯದ ಬಗ್ಗೆ ಮಾತಾಡೋಣ. ಯಾಕೆ ಸುಮ್ಮನೆ ನಿಂತಿದ್ಯಲ್ಲ? ಏನು ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲಮ್ಮ, ವಯಸ್ಸಿಗೆ ಬಂದಿರೋ ಹುಡುಗಿ ಹತ್ರ ಈ ವಿಷಯ ಹೇಗ್ ಕೇಳೋದು ಅಂತ. ಹಾಗಾದ್ರೆ ಕೇಳ್ಬಿಡ, ಬಿಟ್ಬಿಡು. ಏನೋ ನನ್ನ ಮಗಳನ್ನ ಓದಿಸ್ಬೇಕು ಅಂತ ಬಂದು ನನ್ನ ಕಾಲಿಗೆ ಬಿದ್ದಿಯಲ್ಲ, ಅದಕ್ಕೆ ಏನೋ ಕ್ಷಮಿಸಿದ್ರಾಯ್ತು ಅಂತ ನಾನು ಮನ್ಸು ಮಾಡಿದೆ. ನೀನ್ ಇದಕ್ಕೆ ತಯಾರಿಲ್ಲ ಅಂದಾಗ ನಾನು ಯಾಕೆ ನಿನಗೆ ಸಹಾಯ ಮಾಡ್ಲಿ? ಬಿಟ್ಟಾಕು. ಇಲ್ಲಮ್ಮ, ನಾನು ವಿಚಾರಿಸಿ ನೋಡ್ತೀನಿ. ಮೊದ್ಲು ಹೋಗಿ ನಿನ್ನ ಮಗಳ ಹತ್ರ ಮಾತಾಡಿ ಅವಳೇನು ಹೇಳ್ತಾಳೆ ಅನ್ನೋದನ್ನ ಬಂದು ನನಗೆ ಹೇಳು. ಅದಾದ್ಮೇಲೆ ನಿನ್ನ ಗಾಡಿ ವಿಷಯದ ಬಗ್ಗೆ ನನ್ನ ತಮ್ಮನ ಹತ್ರ ಮಾತಾಡ್ತೀನಿ. ತುಳಸಿ ಜೊತೆ ಓಡಾಡ್ತಾ ಇರೋ ಆ ಹುಡುಗನ ಹೆಸರು ಪ್ರಕಾಶ್ ಅಂತ. ತುಳಸಿ ಆ ಹುಡುಗನ ಜೊತೆ ಓಡಾಡ್ತಿರೋದನ್ನ ನಾನು ನನ್ನ ತಮ್ಮ ಎಲ್ಲರೂ ಕಣ್ಣಾರೆ ನೋಡಿದೀವಿ. ಅವತ್ತು ಆ ಹುಡುಗನ ಮುಖನ ಸರಿಯಾಗಿ ನೋಡಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀನು ಹೋಗಿ ನಿನ್ನ ಮಗಳ ಹತ್ರ ಮಾತಾಡ್ಕೊಂಡು ಬಾ.
ಆ ಹುಡುಗ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಸರಿ. ಹಲೋ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೆದರ್ಕೋಬೇಡ ಮುತ್ತು, ನಾನೇ ನಿನ್ನ ಹಾಗೆ ನನ್ನ ಮಗಳನ್ನ ಇಲ್ಲಿಗೆ ಮಾರೋದಕ್ಕೆ ಬರಲಿಲ್ಲ. ಏಯ್, ಸುಜಿ, ಮುತ್ತು 3 ದಿನದಿಂದ ನಮ್ಮ ಮನೆ ಗೇಟ್ ಹತ್ರ ಕಾಯ್ತಾ ಇದ್ದಾನೆ. ಅವನ ಒಳಗೆ ಕರಿಬಾರ್ದಾ? ಆಹಾ, ಯಾರನ್ನ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ತಮ್ಮ ಒಬ್ಬ ಮಹಾ ದಿವ್ಯ ದೃಷ್ಟಿ ಇದ್ದವನ್ರಿ. ಅವನು ಹೇಳಿದ್ನಲ್ಲ, ದೀಪಾಳ್ ತಂದೆ ಬಂದು ಕಾಲಿಗೆ ಬೀಳ್ತಾನೆ ಅಂತ. ನೋಡಿದ್ರಲ್ಲ ಹೇಗ್ ಕಾಲಿಗೆ ಬಿದ್ದ ಅಂತ. ರೋಗದ ಲಕ್ಷಣ ಕಂಡುಹಿಡಿಯೋದಕ್ಕೆ ನಾಡಿ ಹಿಡಿದು ನೋಡೋದು ಸಾಕು ಅಂತ ಹೇಳ್ತಾರೆ. ನೀನು ಹಾಗೇನೆ. ಒಂದು ಸಮಸ್ಯೆ ಹೇಗೆ ಆರಂಭ ಆಯ್ತು ಅಂತ ಕಂಡುಹಿಡಿಬೇಕು ಅಂದ್ರೆ ಅದರ ಬೇರೆನೆ ಹಿಡಿದು ಅಲ್ಲಾಡ್ಸೋದಕ್ಕೆ ನೋಡ್ತಾ ಇದ್ದಿ. ಸುಜಾತ, ನೀನು ಇಲ್ಲಿರ್ಬೇಕಾದವಳಲ್ಲ ಕಣೆ. ಮೊದ್ಲು ಆ ತುಳಸಿ ಹಿಂದೆ ಓಡಾಡ್ತಾ ಇದ್ನಲ್ಲ, ಆ ಹುಡುಗನ್ನ ಪತ್ತೆ ಹಚ್ಚಿ ನನ್ನ ತಮ್ಮನ ತಿಳಿಸ್ಬೇಕು. ಅವರಿಬ್ರು ಕಲೆಕ್ಷನ್ನ ಕಟ್ ಮಾಡಿ ತುಳಸಿನ ನಮ್ಮ ಮನೆಗೆ ಕರ್ಕೊಂಬರ್ಬೇಕು. ಇಲ್ಲ ಅಂದ್ರೆ ಅವಳು ಅವ್ರ ತಾಯಿ ತರನೇ ಓಡೋಗ್ಬಿಡ್ತಾಳೆ ಅಷ್ಟೇ. ನಿನಗಿರೋ ತಿಳುವಳಿಕೆ ಆ ಮುತ್ತು ಇದ್ದಿದ್ರೆ ಅವನು ಮೊದಲನೇ ಹೆಂಡತಿನ ಓಡ್ ಹೋಗೋದಕ್ಕೆ ಬಿಡದೆ ಜೊತೆ ಇಟ್ಕೊಂಡಿರ್ತಿದ್ದ. ಅವನಲ್ಲಿ ಮುಂದಾಲೋಚನೆ ಇಲ್ಲದೆ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತನ್ನ ಪಾಡಕ್ಕೆ ತಾನಿದ್ದಾನೆ. ಅದಕ್ಕೆ ಹೀಗೆ. ರೀ, ಅವನು ಹಾಗಿರೋದೇ ನಮ್ಗೆ ಒಳ್ಳೇದಲ್ವಾ? ನೋಡಿ ಹ್ಯಾಗ 3 ದಿವಸದಿಂದ ಬಾಗ್ಲತ್ರ ಬಂದು ಕಾಯ್ತಾ ಇದ್ದಾನೆ. ಏನಪ್ಪ ಮುತ್ತು, ನೀ ಸ್ವಲ್ಪ ಹೊತ್ತಿಲ್ಲೇ ಇರೋ, ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ. ಅಲ್ಲಪ್ಪ, ಈಗ ಬಂದು ವರದರಾಜ ಒಳಗಡೆ ಹೋಗಿ ಮಾತಾಡ್ಕೊಂಡು ಹೊರಟೋಗ್ಬಿಟ್ಟ. ನಾನು 3 ದಿವಸದಿಂದ ಕಾಯ್ತಾ ಇದ್ದೀನಿ. ಒಳಗಡೆನೂ ಕರಿತಾ ಇಲ್ಲ, ಮಾತಾಡ್ತಾ ಇಲ್ಲ. ಅದನ್ನೇ ತಾನೇ ನಾನು 3 ದಿನದಿಂದ ಕೇಳ್ತಿರೋದು. ನೋಡು ಪ್ಲೀಸ್, ಒಂದು 5 ನಿಮಿಷ ಒಳಗಡೆ ಬಿಡು, ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯಯ್ಯೋ, ನಿನ್ನ ಒಳಗಡೆ ಬಿಟ್ರೆ ನನ್ನ ಕೆಲ್ಸಕ್ಕೆ ಸಂಸ್ಕಾರ ಬರುತ್ತೆ. ಅದ್ ನಿನಗೆ ಗೊತ್ತಿಲ್ವಾ? ಮಗಳ ಮದ್ವೆಗೆ ಅಮ್ಮವ್ರ ಹತ್ರ 10,000 ರೂಪಾಯಿ ಕೇಳಿದ್ದೀನಿ, ಅದನ್ನು ಹಾಳು ಮಾಡ್ಬಿಡ್ತೀಯ ನೀನು. ನೋಡು, ನೀನು ಇಲ್ಲೇ ಇರೋ. ಅಮ್ಮವ್ರು ಕರೆದ್ರೆ ಹೋಗಿ ಮಾತಾಡು. ಹೆಂಗೋ ನಿನ್ನ ಮೊಬೈಲ್ ನಂಬರ್ ನಾನು ಕೊಟ್ಟಿದ್ಯಲ್ಲ, ಅಮ್ಮವ್ರು ಏನಾದರೂ ಫೋನ್ ಮಾಡಿದ್ರೆ ನಾನು ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ಆಯ್ತಾ? ನೀನು ಇಲ್ಲೇ ಇರೋ. ಹುಷಾರಪ್ಪ, ನಾನು ಬೇಗ ಬರ್ತೀನಿ, ಇಲ್ಲೇ ಇರೋ. ನಾನು 3 ದಿವಸದಿಂದ ಕಾಯ್ತಾ ಇದ್ದೀನಿ, ನನ್ನ ಒಳಗಡೆ ಬಿಟ್ಟಿಲ್ಲ. ಆ ವರದರಾಜ ಬಂದವನೇ ಸೀದಾ ಹೋಗಿ ಮಾತಾಡ್ಕೊಂಡು ಹೊರಟೋಗ್ಬಿಟ್ಟ. ಇನ್ನು ತಾಳ್ಮೆಯಿಂದ ಇದ್ರೆ ಪ್ರಯೋಜನ ಇಲ್ಲ. ಮೇಡಮ್ ಹತ್ರ ಮಾತಾಡ್ಲೇಬೇಕು. ಮುತ್ತು, ಯಾಕಯ್ಯ ಕಾಂಪೌಂಡ್ ಹತ್ಯಾ?
ಏನೇ ಮಾಡ್ತಿದ್ಯಾ? ಹತ್ಕೊಳ್ಳಿ ಕಾಂಪೌಂಡ್, ಇಳಿಯ ಕೆಳಗಡೆ. ಇಳಿಯಪ್ಪ, ನೋಡೋ ನನ್ನ ಮಾತ್ಗಳು ಮುತ್ತು. ಬೇಡ, ಇಳಿಯ ಕೆಳಗಡೆ. ಮುತ್ತು, ಮುತ್ತು, ನನ್ನ ಮಾತು ಕೇಳೋ, ಮೇಡಮ್ ಹೋಯ್ತಾರ. ಮುತ್ತು, ಬೇಡ ಅಣ್ಣಯ್ಯ. ಮುತ್ತು, ಮುತ್ತು, ನಿಂತ್ಕೊಳೆಯ. ಅಯ್ಯೋ, ಅಮ್ಮಂಗೆ ಹೇಗೆ ಉತ್ತರ ಕೊಡೋದು? ನಾನಿಲ್ಲ ಅಂತ ಗೊತ್ತಾಗೋದ್ರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಮೊದಲು ಈ ವಿಷಯ ನಮ್ಮನ್ನ ಹತ್ರ ಹೇಳ್ಬೇಕು. ಏನಯ್ಯ? ಅಮ್ಮ, ನಾ ಸ್ವಲ್ಪ ಈ ಕಡೆ ತಿರುಗಿ ನಿಂತಿದ್ದೆ. ಮುತ್ತು ಗೋಡೆ ಯಾರು ಒಳಗೋಗ್ಬಿಟ್ಟಮ್ಮ. ಅವನು ಗೋಡೆ ಹಾರಿ ಬರೋವರೆಗೂ ನೀನೇನೇ ಮಾಡ್ತಿದ್ದೆ? ನಾನು ಇಲ್ಲೇ ಇದ್ನಮ್ಮ. ಆ ಮನುಷ್ಯ ದಿಢೀರಂತ ಹಿಂಗ್ ಮಾಡ್ಬಿಟ್ಟ. ಸರಿ, ಬೇರೆ ಯಾವನಾದ್ರೂ ಕಳ್ಳ ಹೀಗೆ ಮಾಡಿದ್ರೆ ಅವಾಗ ಏನ್ ಮಾಡ್ತಿದ್ದೆ? ಪೊಲೀಸಿಗೆ ಫೋನ್ ಮಾಡ್ತಿದ್ದಮ್ಮ. ಈಗಲೂ ಅದನ್ನೇ ಮಾಡು. ಪೊಲೀಸ್ ಸ್ಟೇಷನ್ಗೆ ಮೊದಲು ಫೋನ್ ಮಾಡು. ಆಯ್ತಮ್ಮ. ಸುಜಿ, ಯಾಕೆ ಪೊಲೀಸರು ಫೋನ್ ಮಾಡಕ್ ಹೇಳಿದೆ? ಒಬ್ಬರಲ್ಲ ಅಂತ ಇಬ್ರು ಗೇಟಲ್ಲಿ ಕಾಯ್ತಾ ಇದ್ದಾರೆ. ಸುಮ್ಮನೆ ಬಿಡಬಾರ್ದಾ? ನಿಂದ ಯಾಕೋ ಅತಿ ಆಯ್ತು. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಪೊಲೀಸ್ ಸ್ಟೇಷನ್ ಹೇಗಿರುತ್ತೆ ಅಂತ ಅವನು ಸ್ವಲ್ಪ ನೋಡ್ಕೊಂಡು ಬರ್ಲಿ. ಅವನ ಮಗಳು ನನ್ನ ತಮ್ಮನ ಜೈಲು ಕಳಿಸೋದಕ್ಕೆ ಕಾರಣ ಆದ್ಲಲ್ಲ, ಈಗ ಅವನು ಹೋಗಿ 2 ದಿನ ಅಲ್ಲಿದ್ದು ಬರ್ಲಿ, ಆಗ ಅವನಿಗೆ ಬುದ್ಧಿ ಬರುತ್ತೆ. ಸರಿ ರೇ. ರೇ, ಸೆಕ್ಯೂರಿಟಿಗೆ ನೀವೇನು ಹೇಳಕ್ ಹೋಗ್ಬೇಡಿ ಮತ್ತೆ. ಮೇಡಮ್, 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 ಬಾಗಿಲು ತೆಗೀರಿ. ಮೇಡಮ್ ಪ್ಲೀಸ್, ದಯವಿಟ್ಟು ಬಾಗಿಲು ತೆಗೀರಿ. ಮೇಡಮ್, 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 ನಾನು ನಿಮ್ಮ ಹತ್ರ ಮಾತಾಡಬೇಕು. ಬಾಗಿಲು ತೆಗೀರಿ. ಮೇಡಮ್, 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 ಬಾಗಿಲು ತೆಗೀರಿ. ಮೇಡಮ್ ಪ್ಲೀಸ್, 1 ನಿಮಿಷ. ಮೇಡಮ್, 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 ನಾನು ನಿಮ್ಮ ಹತ್ರ ಮಾತಾಡಬೇಕು. ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಮೇಡಮ್, ಮೇಡಮ್, ದಯವಿಟ್ಟು ಬಾಗಿಲು ತೆಗೀರಿ. 1 ನಿಮಿಷ ನಿಮ್ಮ ಹತ್ರ ಮಾತಾಡಿ ಹೊರಟೋಗ್ತೀನಿ. ಮೇಡಮ್, ಮೇಡಮ್ ಪ್ಲೀಸ್ ಬಾಗಿಲು ತೆಗೀರಿ ದಯವಿಟ್ಟು. 1 ನಿಮಿಷ ನಾನು ನಿಮ್ಮ ಹತ್ರ ಮಾತಾಡಿ ಹೊರಟೋಗ್ತೀನಿ. ರೀ, ನಾನು ಕಳ್ಳ ಅಲ್ಲ ಬಿಡ್ರಿ. ನಾನು ಮೇಡಮ್ ನೋಡೋಕೆ ಬಂದಿದ್ದೀನಿ. ರೀ, ಬಿಡ್ರಿ ಇರೋಣ. ನಾನು ಮೇಡಮ್ ಹತ್ರ ಮಾತಾಡ್ಬೇಕು ಬಿಡ್ರಿ. ಸುಜಿ, ಇದು ತಪ್ಪು, ತಪ್ಪು. ಗಪ್ಪ, ಗಪ್ಪ.